Good afternoon, students. Now I'm going to tell you a new story. Before that, the story is very curious. You have to listen it. Okay? So before going to the story, just I ask you a question. If you know, you can answer me. The question is, if you don't have electricity, how your life will be? ಮಕ್ಕಳೇ, ಒಂದು ವೇಳೆ ವಿದ್ಯುತ್ ಇಲ್ಲದೆ ಇದ್ದರೆ ನಿಮ್ಮ ಜೀವನ ಹೇಗಿರ್ತಾ ಇತ್ತು? ಎಸ್, ಈ ಕ್ವೆಶ್ಚನ್ ಆನ್ಸರ್ ಗೊತ್ತಿದ್ರೆ ಹೇಳ್ಬೋದು. ನಿಮ್ಮ ಆನ್ಸರ್ ಏನಿರುತ್ತೆ ಅಂದರೆ, ಎಸ್, we can't read properly, we have to read in the dark, or we cannot watch TV, we cannot listen to the music, and we cannot use mobile phone. Yes, of course. ಈ ಒಂದು ಪ್ರಶ್ನೆಗೆ ನೀವು ಎಷ್ಟು ಉತ್ತರಗಳನ್ನಾದರೂ ಹೇಳ್ಬೋದು. ಸೊ ಇವಾಗ ನಿಮ್ಗೆ ಇಲ್ಲಿ ಒಂದು ಲಿಸ್ಟ್ ಇದೆ. ದೆರ್ ಇಸ್ ಅ ಲಿಸ್ಟ್ ಆಫ್ ದ ಇನ್ವೆನ್ಷನ್ಸ್, ಸಂಶೋಧನೆಗಳ ಲಿಸ್ಟ್ ಇದೆ. ಸೊ ಇಫ್ ಯು ಡೋಂಟ್ ಹ್ಯಾವ್ ಟೆಲಿಫೋನ್, ಹೌ ಯುವರ್ ಲೈಫ್ ವಿಲ್ ಬಿ? ಇಫ್ ಯು ಡೋಂಟ್ ಹ್ಯಾವ್ ಕಂಪ್ಯೂಟರ್, ಈ ಎಲ್ಲ ಸಂಶೋಧನೆಗಳು, ಈ ಎಲ್ಲ ಒಂದು ಉಪಕರಣಗಳು ಇಲ್ಲದೆ ಇದ್ದರೆ ನಿಮ್ಮ ಜೀವನ ಹೇಗಿರುತ್ತದೆ? ಹೌ ಯು ಲೀಡ್ ಯುವರ್ ಲೈಫ್, ಹೇಗೆ ನಿಮ್ಮ ಜೀವನ ನಡೆಸ್ತೀರಿ? ಅದನ್ನು ನೀವೇನು ಮಾಡಬೇಕಾಗತ್ತೆ? ಎಷ್ಟೆಲ್ಲ ಉತ್ತರಗಳು ಸಿಗುತ್ತೋ ಆ ಎಲ್ಲ ಉತ್ತರಗಳನ್ನು ನೀವು ಲಿಸ್ಟ್ ಮಾಡಿ. ನೀವು ನಿಮ್ಮ ಮದರ್ ಟಂಗ್, ಸೊ ಯು ಕ್ಯಾನ್ ರೈಟ್ ದೆಮ್ ಇನ್ ಕನ್ನಡ, ಕನ್ನಡದಲ್ಲೇ ನೀವು ಬರಿಬೋದು. ಫಸ್ಟ್ ಯು ಟ್ರೈ ಟು ರೈಟ್ ಇನ್ ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ, ಅದ್ರ ಜೊತೆಗೇ ಕನ್ನಡದಲ್ಲೂ ಬರೆಯೋಕ್ಕೆ ಟ್ರೈ ಮಾಡಿ. ಎರಡನ್ನೂ ನೀವು ಬರೆದು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ. ಆನಂತರ ನಿಮಗೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ. ಓಕೆ, ಎಸ್. ದೇರ್ ಈಸ್ ಅನದರ್ ಕ್ವೆಶನ್ ದ್ಯಾಟ್ ಇಫ್ ದೇರ್ ಈಸ್ ನೋ ಲೈಟ್ ಹೌಸ್, ಹೌ ದ ಸೇಲರ್ಸ್ ಲೀಡ್ ದೇರ್ ಲೈಫ್? ಎಸ್, ಒಂದು ವೇಳೆ ಲೈಟ್ ಹೌಸ್ ಇಲ್ಲಿ ಇರದೇ ಇದ್ದರೆ ನಾವಿಕರು ತಮ್ಮ ಜೀವನವನ್ನು ಹೇಗೆ ನಡೆಸ್ತಾರೆ ಅನ್ನೋ ಒಂದು ಕ್ವೆಶನ್ ಇದೆ. ಫಾರ್ ದಿಸ್ ಕ್ವೆಶನ್ the answer is in this lesson, in this story. Now we are going to understand the story of Lighthouse, the Lighthouse. Okay. One day, Rajiv and Madhav, these are the main two characters of this story. ಈ ಕಥೆಯಲ್ಲಿ ಇವರು ಮುಖ್ಯ ಪಾತ್ರಗಳು. ಸೊ ರಾಜೀವ್, ಸನ್ ಆಫ್ ದ ಫಾದರ್ ಮಾಧವ್, ಮಾಧವನು ತಂದೆಯ ಮಗ ಯಾರಾಗಿರ್ತಾರೆ? ರಾಜೀವ್ ಮಗ ಅಪ್ಪ ಮಾಧವ್. ಸೊ ದೇ ವರ್ ವೆರಿ ಹ್ಯಾಪಿ. ಇಬ್ಬರು ಸಿಕ್ಕಾಪಟ್ಟೆ ಖುಷಿಯಿಂದ ಇರ್ತಾರೆ. ಬಿಕಾಸ್ ರಾಜೀವ್ ಆ್ಯಂಡ್ ಎಸ್ಪೆಷಲಿ ರಾಜೀವ್ ವಾಸ್ ವೆರಿ ಥ್ರಿಲ್ಡ್. ಅವನಿಗೆ ಒಂದು ಚಕಿತಗೊಂಡಿರ್ತಾನೆ, ಸರ್ಪ್ರೈಸ್ ಆಗಿರುತ್ತೆ ಅವನಿಗೆ. ಬಿಕಾಸ್ ಏಕೆಂದರೆ ಮಾಧವ್ ವುಡ್ ಟೇಕ್ ಹಿಮ್ ಔಟ್ಸೈಡ್ ಟು ವಿಸಿಟ್ ಅ ಲೈಟ್ ಹೌಸ್. ಎಸ್, ಮಾಧವ್ ತನ್ನ ಮಗ ರಾಜೀವ್ನನ್ನು ಕರ್ಕೊಂಡು ಒಂದು ಲೈಟ್ ಹೌಸ್, ಬೆಳಕಿನ ಮನೆಯನ್ನು ನೋಡಲಿಕ್ಕೆ, ಅದನ್ನು ಭೇಟಿ ಕೊಡಲಿಕ್ಕೆ ಕರ್ಕೊಂಡು ಹೋಗ್ತಿರ್ತಾನೆ. ದ್ಯಾಟ್ಸ್ ವೈ ದ ರಾಜೀವ್ ವಾಸ್ ವೆರಿ ಥ್ರಿಲ್ಡ್. ಅದಕ್ಕೆ ಇಲ್ಲಿ ಕ್ವೆಶನ್ ನಿಮ್ಗೆ ಕೇಳಿದರೆ, ವೈ ವಾಸ್ ರಾಜೀವ್ ಥ್ರಿಲ್ಡ್ ಅಂತ ಕೇಳಿದರೆ, ರಾಜೀವ್ ಯಾಕೆ ಅವನಿಗೆ ಥ್ರಿಲ್ ಆಗಿದ್ದ, ಚಕಿತಗೊಂಡಿದ್ದ ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಬೇಕು ಮಕ್ಕಳೇ. ಏನಪ್ಪ ಅಂದರೆ, ರಾಜೀವ್ ವಾಸ್ ವೆರಿ ಥ್ರಿಲ್ಡ್ ಬಿಕಾಸ್ his father was taking him outside to visit a lighthouse. Yes. And they left their home at 5 p.m. by 5 p.m. and they reached the seashore by the 6 p.m. Yes, students, ಅವರು ಮನೆಯನ್ನು 5 ಗಂಟೆ ಒಳಗಡೆ ಬಿಟ್ಕೊಂಡು 5 ಗಂಟೆ ಒಳಗಡೆನೇ ಬಿಟ್ಟು ಒಂದು ಸೀಶೋರ್, ಸಮುದ್ರದ ದಂಡೆಯನ್ನು ಅವರು ಎಷ್ಟು ಗಂಟೆಗೆ ತಲುಪಿದ್ರು, ಎಷ್ಟು ಗಂಟೆ ಒಳಗೆ ತಲುಪಿದ್ರು? ಅವರು 6 ಗಂಟೆ ಒಳಗಡೆ ಸಮುದ್ರದ ತೀರವನ್ನು ತಲುಪಿದರು.
At that moment, Rajiva's father, who is he? Madhav. Yes, very good. Madhav pointed to the lighthouse. Yes, Rajivನಿಗೆ lighthouse ಅನ್ನು ತೋರಿಸಿದ. Then Rajiv was very thrilled again. Why? Because the lighthouse was tall, strong, and in the shape of tower with powerful lights at the top. Yes. ಯಾಕೆ ಅವನು ಮತ್ತೆ ಥ್ರಿಲ್ ಆದ ಅಂದರೆ ಲೈಟ್ ಹೌಸ್ ಅಂದರೆ ಏನು ಅಂತ ಇವಾಗ ಗೊತ್ತಾಗುತ್ತೆ ಅವನಿಗೆ. ಸೊ ಲೈಟ್ ಹೌಸ್ ಹೇಗಿರುತ್ತೆ? ಲೈಟ್ ಇಟ್ ವಿಲ್ ಬಿ ಟಾಲ್, ಇದು ಎತ್ತರ ಇರುತ್ತೆ, ಆ್ಯಂಡ್ ಸ್ಟ್ರಾಂಗ್, ಬಲಿಷ್ಠವಾಗಿರುತ್ತೆ. ಇನ್ ದ ಶೇಪ್ ಆಫ್ ಟವರ್, ಒಂದು ಟವರ್ ಶೇಪಲ್ಲಿ ಇರುತ್ತೆ. ನಿಮ್ಮೂರಲ್ಲಿ ಟವರ್ ಇರುತ್ತೆ ನೋಡಿ, ಸೊ ಆ ಟವರ್ ಶೇಪಲ್ಲಿ ಇರುತ್ತೆ. ಹಾಗೆ ಆ ಟಾಪಲ್ಲಿ, ತುದಿಯಲ್ಲಿ, ಆ ಲೈಟ್ ಹೌಸ್ ತುದಿಯಲ್ಲಿ ಏನಿರುತ್ತೆ? ಪವರ್ಫುಲ್ ಎಲೆಕ್ಟ್ರಿಕ್ ಲೈಟ್ಸ್. ಅದರಲ್ಲಿ ತುದಿಯಲ್ಲಿ ಸಿಕ್ಕಾಪಟ್ಟಿ ವಿದ್ಯುತ್ ದೀಪಗಳು ಅಲ್ಲಿ ಇರುತ್ತೆ ಅಂತ ಹೇಳ್ತಾನೆ. ಸೊ ನಿಮಗೆ ನಾನು ಒಂದು ಕ್ವೆಶನ್ ಕೇಳಿದರೆ, ಇಫ್ ಐ ಆಸ್ಕ್ ಯು ಅ ಕ್ವೆಶನ್, ವಾಟ್ ಈಸ್ ಲೈಟ್ ಹೌಸ್? ಲೈಟ್ ಹೌಸ್ ಅಂತ ಏನು ಅಂದರೆ ನಾನು ಕೇಳಿದೆ ಅಂದರೆ ನೀವು ಆನ್ಸರ್ ಮಾಡಬೇಕಾಗತ್ತೆ. ಏನಪ್ಪ ಅಂದರೆ, ಅ ಲೈಟ್ ಹೌಸ್ ಈಸ್ ಟಾಲ್, strong, in the shape of tower with the powerful electric lights at the top ಅಂತ ಹೇಳಬೇಕಾಗುತ್ತೆ. ಓಕೆ. Papa, what is the use of this lighthouse? They help the sailors to know where the land is and what place they are near. Sometimes they are on the seashore and sometimes in the sea. They are in places which are dangerous to ships and they help to warn and guide the sailors. Then Rajiv asked his father that, Papa, what are the uses of the lighthouses? ಬೆಳಕಿನ ಮನೆಗಳ ಈ ಲೈಟ್ ಹೌಸಸ್ಗಳ ಉಪಯೋಗಗಳು ಏನು ಅಂತ ಕೇಳ್ತಾನು. ದೆನ್ ಹಿಸ್ ಫಾದರ್ ರಿಪ್ಲೈಡ್ ಹಿಮ್, ಅವನಿಗೆ ಮರು ಉತ್ತರ ನೀಡ್ತಾನೆ, ಪ್ರತ್ಯುತ್ತರ ಕೊಡ್ತಾನೆ. ಏನಪ್ಪ ಅಂದರೆ, ಲೈಟ್ ಹೌಸಸ್ ಹೆಲ್ಪ್ ದ ಸೇಲರ್ಸ್ ಟು ನೋ. ಎಸ್, ಆ ಲೈಟ್ ಹೌಸಸ್ಸು ಆ ನಾವಿಕರಿಗೆ ತಿಳ್ಕೊಳ್ಳಿಕ್ಕೆ ಹೆಲ್ಪ್ ಮಾಡ್ತಾವೆ, ಸಹಾಯ ಮಾಡ್ತಾವೆ. ಏನಂತ ತಿಳ್ಕೊಳ್ಳಿಕ್ಕೆ? ದೇ ಕ್ಯಾನ್ ನೋ ದ್ಯಾಟ್ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವೇರ್ ದೇ ಆರ್. ಸೊ ಭೂಮಿ ಎಲ್ಲಿದೆ, ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಯಾವ ಸಹಾಯ ಮಾಡುತ್ತೆ? ಈ ಲೈಟ್ ಹೌಸ್ ಅಂತ ಹೇಳ್ತಾನೆ ಅವರಪ್ಪ. ಆ್ಯಂಡ್ ಈ ಕಂಟಿನ್ಯೂಡ್, ಮತ್ತೆ ಮುಂದುವರಿಸ್ತಾ ಏನು ಹೇಳ್ತಾನಪ್ಪ ಅಂದರೆ, ಸಮಟೈಮ್ಸ್ ದ ಲೈಟ್ ಹೌಸಸ್ ಆರ್ ಬಿಲ್ಟ್ ಆನ್ ದ ಸೀ ಶೋರ್ and sometimes they are built in the sea. Yes, ಕೆಲವು ಸಲ ಈ ಲೈಟ್ ಹೌಸಸ್ ಎಲ್ಲಿ ಕಟ್ಟಲ್ಪಡ್ತವೆ, ಎಲ್ಲಿ ನಿರ್ಮಿಸಲ್ಪಡ್ತವೆ ಅಂತ ಅಂದರೆ, ಶೋರಲ್ಲಿ, ಸಮುದ್ರದ ತೀರದಲ್ಲಿ ಕಲ್ಲು ಬಂಡೆಗಳ ಮೇಲೆ ನಿರ್ಮಿಸ್ತಾರೆ. ಅದೇ ರೀತಿ ಕೆಲವು ಸಲ ಎಲ್ಲಿರ್ತವೆ? ಈ ಕೆಲವೆಡೆ ಸಮುದ್ರದೊಳಗಡೆ ಇರುತ್ತೆ. ಸಮುದ್ರ ತೀರದಿಂದ ಸ್ವಲ್ಪ ದೂರದಲ್ಲಿ ಸಮುದ್ರದಲ್ಲಿ ಇರುತ್ತೆ, ಅಲ್ಲಿ ಕಟ್ಟಿರ್ತಾರೆ. ಸೊ and they are in places which are dangerous to ships and they can help to warn and guide the sailors. Yes, students. Here, ಈ ಲೈಟ್ ಹೌಸಸ್ ಎಲ್ಲಿರ್ತಾವಪ್ಪ ಅಂದರೆ ಪ್ಲೇಸಸ್ಸಲ್ಲಿ ಇರ್ತಾವೆ. ಯಾವ ಪ್ಲೇಸಸ್ಸಲ್ಲಿ? ಡೇಂಜರ್ ಆಗಿರುವಂಥ ಪ್ಲೇಸಸ್ಸಲ್ಲಿ, ಅಪಾಯಕರ ಆದಂಥ ಪ್ಲೇಸಸ್ಸಲ್ಲಿ. ಯಾವುದಕ್ಕೆ ಅಪಾಯಕಾರಿ? ಸೇಫ್ಸ್, ಈ ಹಡಗುಗಳಿಗೆ ಅಪಾಯಕಾರಿಯಾಗಿರುವಂಥ ಸ್ಥಳಗಳಲ್ಲಿ ಈ ಲೈಟ್ ಹೌಸಸ್ಗಳನ್ನು ಕಟ್ಟಿರ್ತಾರೆ. ಯಾಕಪ್ಪ ಅಂದರೆ ದೇ ಹೆಲ್ಪ್ ಟು ವಾರ್ನ್, ಅವು ಹಡಗುಗಳಿಗೆ ಎಚ್ಚರಿಕೆಯನ್ನು ಕೊಡುತ್ತವೆ. ಹಾಗೆ ಈ ಹಡಗುಗಳಿಗೆ ಗೈಡೆನ್ಸನ್ನು ಕೊಡುತ್ತೆ, ಮಾರ್ಗದರ್ಶನ ಮಾಡುತ್ತೆ. ಸೊ ಹಿಯರ್ ಅಕಾರ್ಡಿಂಗ್ ಟು ಹೀಗೆ ಅವರಪ್ಪ ಹೀಗೆ ಮಾಧವ್ ತನ್ನ ಮಗ ರಾಜೀವ್ನಿಗೆ ಎಕ್ಸ್ಪ್ಲೇನ್ ಮಾಡ್ತಾನೆ. ಸೊ ಹಿಯರ್ ವಾಟ್ ಆರ್ ದ ಯೂಸಸ್, ಹೇಗೆ ಏನು ಉಪಯೋಗಗಳಪ್ಪ ಅಂದರೆ, ಹಿಯರ್ ವಿ ಕ್ಯಾನ್ ಸೇ ದ್ಯಾಟ್, ನಾವು ಹೇಳ್ಬೋದು ಮಕ್ಕಳೇ ಏನಪ್ಪ ಅಂದರೆ, ಲೈಟ್ ಹೌಸಸ್ ಹೆಲ್ಪ್ ದ ಸೇಲರ್ಸ್ ಟು ನೋ ವೇರ್ ದ ಲ್ಯಾಂಡ್ ಈಸ್ ಆ್ಯಂಡ್ ವೇರ್ ದೇ ಆರ್. ಅವ್ರು ಎಲ್ಲಿದ್ದಾರೆ, where they are, and
they help to warn and guide the sailors. ಅವು ಸೇಲರ್ಸಿಗೆ ಎಚ್ಚರಿಕೆ ಮತ್ತು ಮಾರ್ಗದರ್ಶನವನ್ನು ಕೊಡುತ್ತೆ. So then Rajiv asked his father that, But how do they work? Modern lighthouses use powerful electric lights. it means how do they guide, how do they warn to the sailors. ಸೇಲರ್ಸಿಗೆ ಹೇಗೆ ಅವು ವಾರ್ನ್ ಮಾಡ್ತಾವು, ಹೇಗೆ ಗೈಡ್ ಮಾಡ್ತಾವು, ಮಾರ್ಗದರ್ಶನ ಕೊಡ್ತಾವು ಆ್ಯಂಡ್ ಎಚ್ಚರಿಕೆ ಕೊಡ್ತಾವು ಅಂತ ಕೇಳ್ತಾನೆ. ಹಿ ವಾಸ್ ವೆರಿ ಕ್ಯೂರಿಯಸ್. ಸೊ ದೆನ್ ಹಿಸ್ ಫಾದರ್ ರಿಪ್ಲೈಡ್ his son that the modern lighthouses use the powerful electric lights. Yes, students, ಈ ಆಧುನಿಕವಾದಂತಹ ಲೈಟ್ ಹೌಸಸ್ ಬಿಲ್ಡಿಂಗ್ಗಳು, ಇದು ಬೆಳಕಿನ ಮನೆಗಳು ಅತಿ ಶಕ್ತಿಯುತವಾದಂತಹ ವಿದ್ಯುತ್ ದೀಪಗಳನ್ನು ಬಳಸ್ತಾವು. So here by using the modern lighthouses, by using powerful electric lights, can help the sailors, can warn the sailors, can guide the sailors. Okay. He again asked his father that, But what about those days when there was no electricity? You are a clever boy, my son. In olden days, wood fires would be lit in high places on the shore. Later, a large number of candles were used with glass around them to keep out the wind. You know, Rajiv, in those days before lighthouses were built, sailors who got lost in the sea had no way of getting back to land. They also had the danger of dashing against high rocks in the darkness in the sea or being unable to see which was a safe place to land. These lighthouses guided them to safety. When there was no electricity, how the lighthouses were working. ಸೊ ಈ ವಿದ್ಯುತ್ ಇಲ್ಲದೆ ಇರುವಾಗ ಪಾಪ ಅವು ಹೆಂಗೆ ಕೆಲಸ ಮಾಡ್ತಿದ್ದು? ಈ ವಿದ್ಯುತ್ ಇದೆ, ಅವು ಕೆಲಸ ಮಾಡ್ತಾವೆ. ವಿದ್ಯುತ್ ಇಲ್ಲದೆ ಇರುವಾಗ ಹೇಗೆ ಅಂತ ಕೇಳ್ತಾನೆ. ಸೊ ಹಿಸ್ ಫಾದರ್ ಅಪ್ರಿಸಿಯೇಟೆಡ್ ಹಿಮ್ ದ್ಯಾಟ್, ರಾಜೀವ್, ಯು ಆರ್ ವೆರಿ ಕ್ಲೆವರ್. ಸೊ ನೀನು ಭಾಳ ಜಾಣದಿ ನೋಡಿ ರಾಜೀವ್ ಅಂತ ಅವನಿಗೆ ಅಪ್ರಿಸಿಯೇಟ್ ಮಾಡ್ತಾನೆ, ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಬಿಕಾಸ್ ಇಟ್ ವಾಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್. ಸಿಕ್ಕಾಪಟ್ಟಿ ಪ್ರಮುಖವಾದ ಕ್ವೆಶನ್ ಆಗಿತ್ತದು, ಗುಡ್ ಕ್ವೆಶನ್ ಇತ್ತು. ಸೊ ಹಿಸ್ ಫಾದರ್ ಆನ್ಸರ್ಡ್ ಹಿಮ್, ರಿಪ್ಲೈಡ್ ಹಿಮ್ ದ್ಯಾಟ್ in those days wood fire would lit on the high rocks and the candles were used covered with the glass because to protect, to keep them out of the wind. ಸೊ ಈ ಗಾಳಿಯಿಂದ ಆರದೇ ಇರುವಂತೆ ಗಾಜಿನಿಂದ ಸುತ್ತುವರೆದು ಒಳಗಡೆ ಕ್ಯಾಂಡಲ್ಸ್ಗಳನ್ನು ಇಟ್ಟು ಅವರು ಬೆಳಕು ಮಾಡ್ತಾ ಇದ್ರು. ಹಾಗೆ ವುಡ್ ಫೈರ್, ಕಟ್ಟಿಗೆಗೆ ಬೆಂಕಿ ಹಚ್ಚಿ, ಎತ್ತರದ ಕಲ್ಲು ಬಂಡೆಗಳ ಮೇಲೆ ಕಟ್ಟಿಗೆಗಳಿಗೆ ಬೆಂಕಿ ಹಚ್ಚಿ ಅದು ಬೆಳಕು ನೀಡ್ತಿತ್ತು. ಸೊ ಈ ಥರ ಲೈಟ್ ಹೌಸಸ್ ಮೊದಲು ಇದ್ದು ಅಂತ ಹೇಳ್ತಾನೆ. ಆ್ಯಂಡ್ ಹಿ ಕಂಟಿನ್ಯೂಡ್, ಮತ್ತೆ ಮುಂದುವರೆದು ಹೇಳ್ತಾನೆ ದ್ಯಾಟ್ ಬಿಫೋರ್ ದ ಲೈಟ್ ಹೌಸಸ್ ವರ್ ಬಿಲ್ಟ್, ಈ ಲೈಟ್ ಹೌಸಸ್ ಕಟ್ಟೋದಕ್ಕಿಂತ ಮುಂಚೆ, ಇವುಗಳಿರೋದಕ್ಕಿಂತ ಮುಂಚೆ, ದ ಸೇಲರ್ಸ್ ವುಡ್ ಲಾಸ್ಟ್ ಇನ್ ದ ಸಿ, ಸಮುದ್ರದಲ್ಲಿ ಕಳ್ಕೊಂಡ್ಬಿಡ್ತಿದ್ರು ಇವರು, ಯಾವ ಕಡೆ ಹೋಗ್ಬೇಕಂತ ಗೊತ್ತಿರ್ತಿರ್ಲಿಲ್ಲ. ಆ್ಯಂಡ್ ದೇ ಹ್ಯಾಡ್ ಟು ಫೇಸ್ ಡೇಂಜರ್ ದ್ಯಾಟ್ ಡ್ಯಾಶಿಂಗ್ ಟು ದ ರಾಕ್ಸ್ ಇನ್ ದ ಸಿ. ಇಟ್ ಮೇ ಬಿ ಐಸ್ ರಾಕ್ ಆರ್ ಅದರ್, ಹಿಮಗಡ್ಡೆ ಆಗಿರ್ಬೋದು ಅಥವಾ ಕಲ್ಲುಗಳಾಗಿರ್ಬೋದು. ಈ ಒಂದು ಕಲ್ಲು ಬಂಡೆಗೆ ಡ್ಯಾಶ್ ಆಗ್ತಾ ಇತ್ತು ಮುಂಚೆ, ಅಲ್ಲಿ ಇದೇ ಕಲ್ಲು ಬಂಡೆ ಇದೆಯೋ ಇಲ್ಲೋ ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಹೀಗೆ ಶಿಪ್ಗಳು ಡ್ಯಾಶ್ ಆಗೋದ್ರಿಂದ, ಬಂದು ಅವುಗಳಿಗೆ ಹೊಡೆಯೋದ್ರಿಂದ ಅಪಾಯಗಳಾಗೋ ಸಂಭವ ಹೆಚ್ಚಿತ್ತು. ದೇ ವರ್ ನಾಟ್ ಏಬಲ್ ಟು ಸಿ ವಿಚ್ ಪ್ಲೇಸ್ ಈಸ್ ಸೇಫ್ ಟು ಲ್ಯಾಂಡ್. ಎಸ್, ಯಾವ ಒಂದು ಜಾಗ ಸುರಕ್ಷಿತವಾಗಿದೆ ನಾವು ಬಂದು ತಲುಪಲಿಕ್ಕೆ, ನಾವು ಭೂಮಿಗೆ ಬಂದು ತಲುಪಲಿಕ್ಕೆ ಯಾವ ಜಾಗ, ಈ ಹಡಗನ್ನು ನಿಲ್ಲಿಸಲಿಕ್ಕೆ ಯಾವ ಜಾಗ ಸುರಕ್ಷಿತವಾಗಿದೆ ಅಂತ ಕಾಣ್ತಿರ್ಲಿಲ್ಲ ಅವರಿಗೆ. ಸೊ ಬಿಕಾಸ್ ದೆರ್ ವಾಸ್ ನೋ ಲೈಟ್ ಹೌಸ್, ಅವಾಗ ಲೈಟ್ ಹೌಸ್ ಇರಲಿಲ್ಲ. ಸೊ ದೀಸ್ ಲೈಟ್ ಹೌಸಸ್
can help them by warning and guiding ಅಂತ ಹೇಳ್ಬೋದು. But now Raju asked again a question. It is also an important question because the question is ಏನಪ್ಪ ಇದೆ ಅಂತ question ಇದು. Papa, when was the first lighthouse built? I don't know, my son. But I believe that in the olden days many fishermen were lost in the sea and were unable to return home. The people on the land were worried and yet helpless to guide them. Then a group of clever young men hit upon this idea. They collected a few huge logs and lots of dry branches and set fire to them. They were left at by elders. But they continued to keep the fire burning. In the early hours of next morning, the fishermen sailed home. They said that they had been guided from the land and saved only because of the light of this fire, which they had seen from a distance. Papa, when was the first lighthouse built? ಯಾವಾಗ ಮೊದಲ ಲೈಟ್ ಹೌಸ್ ಅನ್ನು ಕಟ್ಟಿದ್ರು ಪಪ್ಪ ಅಂತ ಕೇಳ್ತಾನೆ. ಸೊ ದೆನ್ ಮಾಧವ್ ಟೋಲ್ಡ್ ಹಿಮ್ ದಟ್ ಐ ಡೋಂಟ್ ನೋ ಮೈ ಸನ್. he said that he didn't know, ಅವನಿಗೆ ಗೊತ್ತಿರಲಿಲ್ಲ. ಆ್ಯಂಡ್ ಬಟ್ he had known something, ಏನೋ ಗೊತ್ತಿತ್ತು ಅವನಿಗೆ. ಏನಪ್ಪ ಅಂದರೆ, ಸೊ when the sailors lost in the sea, they were not unable to trace the land and to come to their homes. At that moment, the people on the land, they were helpless to guide them. ಸೊ ಈ ಭೂಮಿ ಮೇಲಿರುವಂಥ ಜನರು ಅವರಿಗೆ ಹೆಲ್ಪ್ ಮಾಡಲಿಕ್ಕೆ ಸಹಾಯ ಆಗ್ತಿರ್ಲಿಲ್ಲ. ಮೀನು ಹಿಡಿಯೋದಕ್ಕೆ ಯಾರ್ಯಾರು ಹೋಗ್ತಾರೋ ಅವರು ಹೊಳ್ಳಿ ಬಂದರು, ಇಲ್ಲದೆ ಇದ್ದರೆ ಆ ಕಡೆನೇ ಹೋಗಿಬಿಡ್ತಿದ್ರು. ಸೊ ತಮ್ಮ ನೆಲೆ ಅವ್ರಿಗೆ ಸಿಗ್ತಿರ್ಲಿಲ್ಲ. ಹೀಗೆ ಇರುವಾಗ ಇನ್ ದಿಸ್ ಸಿಚುವೇಶನ್ ಅ ಗ್ರೂಪ್ ಆಫ್ ಯಂಗ್ ಮೆನ್, ಎಸ್, ಒಂದು ಯುವಕರ ಒಂದು ಗುಂಪು ಏನು ಮಾಡುತ್ತಪ್ಪ ಅಂದರೆ, ಗಾಟ್ ಆ್ಯನ್ ಐಡಿಯಾ ಅಬೌಟ್ ದಿಸ್ ಲೈಟ್ ಹೌಸ್. ಸೊ ಫಸ್ಟ್ ಈ ಲೈಟ್ ಹೌಸ್ ಬಗ್ಗೆ ಐಡಿಯಾ ಬಂದಿದ್ದು ಯುವಕರಿಗೆ. ಯು ಆರ್ ಬಿಕಮಿಂಗ್ ಯಂಗ್, ನೀವು ಕೂಡ ಯುವಕರಾಗಕ್ಕೆ ಹೊಂಟಿರಿ. ಸೊ ಯು ಹ್ಯಾವ್ ಟು ಹ್ಯಾವ್ ದ ಕ್ರಿಯೇಟಿವ್ ಐಡಿಯಾಸ್. ಎಸ್, ಸೊ ಹಿಯರ್ ಯಾವಾಗ ಅವರಿಗೆ ಐಡಿಯಾ ಬಂತು, ದೇ ಕಲೆಕ್ಟೆಡ್ ದ ಹ್ಯೂಜ್ ಲಾಗ್ಸ್ and dry branches and set the fire to them. Yes, ಅವರು ಕಟ್ಟಿಗೆಗಳನ್ನು ಕೂಡಿ ಹಾಕಿ ಅದಕ್ಕೆ ಬೆಂಕಿ ಹಚ್ಚಿದರು. ಬೆಂಕಿಯನ್ನು ಹಚ್ಚಿ ಅದು ಉರಿಯೋಕ್ಕೆ ಸ್ಟಾರ್ಟ್ ಆಯಿತು. ದಗ 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 ಅಂತ ಅದ್ರ ಬೆಳಕು ಸುತ್ತ ಕಡೆ ಬೀಳೋಕ್ಕೆ ಸ್ಟಾರ್ಟ್ ಆಯಿತು. ಸೊ ದೆನ್ ಬಟ್ ದ ಎಲ್ಡರ್ಸ್ ಲಾಫ್ಟ್ ಆಟ್ ದ ಯಂಗ್ ಮೆನ್. ಸೊ ಆ ಯುವಕರು ನೋಡಿ ಇವರೆಲ್ಲ ನಗಾ ಕೂತರು. ಏನು ಇವರು ಉರಿ ಹಚ್ಚ ಕೂತಾರ, ಇಷ್ಟೆಲ್ಲ ಹೊತ್ಕೊಂಡು ಬಂದು ದೊಡ್ಡ ದೊಡ್ಡ ಬಡ್ಡಿ ತಂದು ಯಾಕೆ ಇವರು ಉರಿ ಹಚ್ತಾರೆ ಅಂತ ನಗಾ ಕೂತರು. ಎಂಥ ಕೆಲಸ ಮಾಡಕೂತಾರ ನೋಡಿ ಇವರು ಅಂಥೇಳಿ. ಬಟ್ ದೀಸ್ ಯಂಗ್ ಮೆನ್ ಕಂಟಿನ್ಯೂಡ್ ಟು ಕೀಪ್ ದ ಫೈರ್, ಸ್ಪ್ರೆಡ್ ದ ಲೈಟ್. ಸೊ ಅದು ಆ ಬೆಂಕಿ ಬೆಳಕನ್ನು ಸ್ಪ್ರೆಡ್ ಮಾಡುವಂತೆ ಇವರು ಕಂಟಿನ್ಯೂ ಆಗಿ ಅದನ್ನು ನೋಡಿಕೊಂಡ್ರು. ಇನ್ ದ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಮುಂಜಾನೆ ಆಗುವಂಥ ಸಮಯದಲ್ಲಿ, ದ ಸೇಲರ್ಸ್ ರೀಚ್ಡ್ ಸೇಫ್ಲಿ ದ ಶೀಶೋರ್ ಆ್ಯಂಡ್ ದೇ ವೆಂಟ್ ದೇರ್ ಹೋಮ್ ಆ್ಯಂಡ್ ದೇ ಸೆಡ್ ದ್ಯಾಟ್ ದೇ ವರ್ ಸೇವ್ಡ್ ಆ್ಯಂಡ್ ದೇ ಲ್ಯಾಂಡೆಡ್ ಸೇಫ್ಲಿ ಬಿಕಾಸ್ ಆಫ್ ದ ಲೈಟ್ ಆಫ್ ದ ಫೈರ್ which was lit by the young men. Yes. ಸೊ ಈ ಯುವಕರು ಏನಲ್ಲಿ ಹಚ್ಚಿದ್ರು ಬೆಂಕಿ, ಅದರ ಸಹಾಯದಿಂದ ಇವರು ಬಂದರು. ಇವರು ಸೇಫಾಗಿ, ಅದರ ಬೆಳಕಿನ ಸಹಾಯದಿಂದ ಅವರು ಸೇಫಾಗಿ ದಡವನ್ನು ಸೇರಿ ತಮ್ಮ ಮನೆ ತಲುಪಿದರು ಅಂತ ಹೇಳಿದರು. ಸೊ ದಿಸ್ ಈಸ್ ದ ಸ್ಟೋರಿ ದ್ಯಾಟ್ ಹೌ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್. ಈ ಕ್ವೆಶನ್ ನಿಮಗೆ ಕೇಳಿದರೆ, ಅಥವಾ ವೆನ್ ವಾಸ್ ದ ಫಸ್ಟ್ ಲೈಟ್ ಹೌಸ್ ಬಿಲ್ಟ್ ಅಂತ ಕೇಳಿದರೆ, ವೆನ್ ದೇರ್ ವಾಸ್ ನೋ ಲೈಟ್ ಹೌಸ್, the group of young men got an idea about collecting huge logs and dry branches, and they put them on the high rocks and set the fire to them. So with the help of the light of the fire, the sailors reached the land safely. So ಇಷ್ಟು ನೀವು ಆನ್ಸರ್ ಬರಬೇಕಾಗತ್ತೆ. How clever of the human. Yes.
Now, shall we go home after you have your favorite ice cream? Oh, yes, Papa, thank you. Rajiv was very surprised, and he told his father that how the clever of the humans. So how the human are very clever. ಎಷ್ಟು ಕ್ಲೆವರ್ ಅದಾರ ಇವರು. ಹೌ ದ ಹ್ಯೂಮನ್ ಇವರು ಎಷ್ಟು ಜಾಣರಿದ್ದಾರೆ ಅಂತ ಈ ಮನುಷ್ಯನ ಒಂದು ಜಾಣತನವನ್ನು ಆತ ಮೆಚ್ಚುಗೆ ವ್ಯಕ್ತಪಡಿಸ್ತಾನೆ. ಕೇಳಿಕೊಂಡು ಅವನಿಗೆ ಸಿಕ್ಕಾಪಟ್ಟಿ ಆಶ್ಚರ್ಯ ಆಗುತ್ತೆ. ಆ್ಯಂಡ್ ಹಿಸ್ ಫಾದರ್ ರಿಪ್ಲೈಡ್ ಹಿಮ್, said him that, yes son, yes Rajiv, shall we go our home after having your favorite ice cream? ಆ್ಯಂಡ್ ಯಾವಾಗ ನಿಂದು ಫೇವ್ರೇಟ್ ಐಸ್ ಕ್ರೀಮ್ ತೊಗೊಂಡ ನಂತರ ಮನೆಗೆ ಹೋಗೋಣಪ್ಪ ಇನ್ನ ಅಂತ ಹೇಳ್ತಾನೆ. ಓ ಎಸ್ ಪಾಪ, ಥ್ಯಾಂಕ್ ಯು ಅಂತ ರಾಜೀವ್ ಥ್ಯಾಂಕ್ ಹಿಸ್ ಫಾದರ್ ಫಾರ್ ವಿಸಿಟಿಂಗ್ ದ ಲೈಟ್ ಹೌಸ್. ಆ ಲೈಟ್ ಹೌಸನ್ನು ಭೇಟಿ ಕೊಡಿಸಿದ್ರೋದ್ರಿಂದ ಅವ್ರ ಅಪ್ಪನಿಗೆ ಆತ ಥ್ಯಾಂಕ್ಸ್ ಹೇಳಿ ಹೋಗೋಣ ಅಂತ ಹೇಳ್ತಾನೆ. ಸೊ ಇನ್ ದಿಸ್ ಸ್ಟೋರಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ what are the uses of lighthouses, and if we don't have lighthouse today or nowadays, the sailors can face several dangers, several problems in the sea and in the seashore. So ಇದು ಮಕ್ಕಳೇ, ನಾವು ಈ ಲೈಟ್ ಹೌಸ್ ಇಲ್ಲದೆ ಇದ್ದರೆ ನಾವಿಕರು ಎಷ್ಟು ಕಷ್ಟಪಡ್ತಾರೆ ಅಂತ ಈ ಸ್ಟೋರಿಯಲ್ಲಿ ನಾವು ತಿಳ್ಕೊಳ್ತೀವಿ. ನಿಮಗಿಲ್ಲಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಡಿಸ್ಪ್ಲೇ ಮಾಡ್ತೀನಿ. ಇವುಗಳನ್ನು ನೀವು ಬರ್ಕೊಂಡು ಇವುಗಳಿಗೆ ನಿಮಗೆಷ್ಟು ತಿಳಿಯುತ್ತೋ ಅಷ್ಟು ಉತ್ತರಗಳನ್ನು ನೀವು ಅದಕ್ಕೆ ಬರೆದು ನನಗೆ ವಾಟ್ಸಪ್ ಮಾಡಿ. ಒಂದು ವೇಳೆ ನಿಮ್ಮ ಉತ್ತರಗಳು ಅಷ್ಟೊಂದು ಸರಿಯಾಗಿಲ್ಲದೆ ಇದ್ದರೆ ನಾನು ಅವುಗಳನ್ನು ಹೇಳ್ತೀನಿ. ಓಕೆ, ಸೊ ವಿಡಿಯೋನ ನೋಡಿಕೊಂಡು ಪಾಠವನ್ನು ಓದ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಈ ಸಮಯವನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಅಂಟಿಲ್ ದೆನ್ ಯು ಟೇಕ್ ಕೇರ್. ಬೈ ಬಾಯ್.